ಆಗಲ್ಲ ಸುದೇವಿ, ಆಗಲ್ಲ ಸುದೇವಿ. ಜಲದ ಮೇಲಿನ ತಾವರೆಯಂತೆ ನಿನ್ನನ್ನು ವಿವಾಹ ಮಾಡಿಕೊಂಡಿರು. ನೀನರಿತಿಲ ವಾಸನೆ ಆದಿಶಕ್ತಿಯ ಶರಣಶಕ್ತಿ ಲಿಂಗಪತಿ ಎಂಬ ವೇದ ಘೋಷವನ್ನು ದಂಡನಾದನು ಶಂಕರ. ಹೌದು, ಧರ್ಮಣ ತೀರದಲ್ಲಿ ಶಿವಸತ್ಯಾವನ್ನು ಮಾಡುವ ದೇವತೆಗಳು ಅಲ್ಲಿಗೆ ದಯಮಾಡಿ ನಮ್ಮ ಅಗ್ರ ಪೂಜೆಯನ್ನು ಕೈಗೊಳ್ಳಬೇಕೆಂದು ಪರಮೇಶ್ವರ ತೆಳು ಮಾಡಿದ ಪಟ್ಟಕ್ಕೆ ದಯ ಮಾಡಿಸಿ ಪ್ರಸನ್ನವಾಗಬೇಕೆಂದು ಬೇಡ. ನಿನಗ ಶಾಂತನಾಗು, ನಿನಗಾಗಿದೆ ಈ ಪರಿಭವ. ಶಾಂತನಾಗು ಚಂದ್ರಮ. ಶಾಂತಿ ಎಲ್ಲಿಂದ ಬಂತು ನನಗೆ ಶಾಂತಿ? ಚಂದ್ರಮ, ಶಾಂತಿ ಇಲ್ಲವೇ ಕೈಲಾಸದಲ್ಲಿ? ಇದು ಕೈಲಾಸವೇ? 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 ಪರಮೇಶ್ವರ, ಜಗದೀಶ್ವರ, ಕರುಣಾ ಸಾಗರ, ದಯಾಕರ, ಜಗದೀಶ್ವರ ಕಾಪಾಡು ತಂದೆ, ಕಾಪಾಡು. ಈಗ ಶಾಂತವಾಯಿತು.
ಕಮ್ಮಾರನ ಕಬ್ಬಿಣದ ಜ್ವಾಲೆಯಂತೆ ಉರಿಯುತ್ತಿದ್ದ ಎನ್ನುವುದರ ಆಜ್ಞೆಯು ಪರಮೇಶ್ವರನ ಪಾದ ಸ್ಪರ್ಶದಿಂದ ಶಾಂತವಾಯಿತು. ಚಂದ್ರಮ, ಶಾಂತನಾಗು. ನಿನಗಾಯ್ದೆ ಈ ಪರಿಭವ. ಯಾರಿಂದ ಒದಗಿತು? ಅದೊಂದು ದಕ್ಷ ಬ್ರಹ್ಮನಿಂದ ಉಂಟಾದ ಫಲ ಏನು? ದಯಮಾಡಿ ಕಾಪಾಡು ತಂದೆ, ಕಾಪಾಡು. ಭಯ ಪಡಬೇಡ ರಜನಿಪತಿ. ನಿನ್ನನ್ನು ಧರಿಸುವೆನು ನನ್ನ ಜಡ ಜೋಟಾಗ್ರದಲ್ಲಿ. ಅಲ್ಲಾಗುವುದು ನಿನಗೆ ಸುಖ ಸಂಪತ್ತು. ಅಲ್ಲದೆ ಗಣಸಿರುವುದು ನಿನಗೆ ದಕ್ಷ ಎಂಬಂದರೆ ಶಾಪವನ್ನು. ಚಂದ್ರಮ, ನಿನ್ನ ದಿನಚರಿಯ ಗಗನ ಸಂಚಾರದಲ್ಲಿ ಪ್ರತಿದಿನವೂ ಒಂದೊಂದು ಕಡೆ ಎತ್ತಿ ಶುಕ್ಲ ಪಕ್ಷದಲ್ಲಿ ಷೋಡಶಾಕಲ ವಿಧನಾಗಿ ಮೆರೆದು ವಿಖ್ಯಾತನಾಗು. ವಾಣಿಯಿಂದ ವಿಷ್ಣು ಬ್ರಹ್ಮಾದಿ ದೇವತೆಗಳೇ, ಕಂಡಂತಾಯ್ದೆ ದಕ್ಷ ಬ್ರಹ್ಮನು ಮಾಡಿದ ಮಹತ್ತರವಾದ ಕಾರ್ಯವನ್ನು. ಆದರೂ ಪಾವನನಾದನು ಚಂದ್ರಮ್ಮ ನಿಮ್ಮ ದರ್ಶನದಿಂದ. ಭೂತೇಶ್ವರ ಚಂದ್ರಮ್ಮ ಪವಿತ್ರ ದೇವನಾದ